ಬಟ್ ವಾಪಸ್ ಮತ್ತೆ ಕಿರುತೆರೆಗೆ ಬರಬೇಕು ಅನ್ಸುತ್ತಾ? ಇಟ್ಸ್ ಏಕೆಂದರೆ ದ ಬೆಸ್ಟ್ ಆಗಿಬಿಟ್ಟಿದೆ ನನಗೆ. ಅಂದರೆ ಆ ಥರದ್ದು ಪಾತ್ರ ಪ್ರಾಯಶಃ ಐ ಡೋಂಟ್ ನೋ, ಆ ಥರದ ಪಾತ್ರ ಆ ಥರದ್ದು ನಿರ್ದೇಶಕರು ಸಿಗ್ತಾರೋ ಇಲ್ಲೋ ಐ ಡೋಂಟ್ ನೋ. ಬಟ್ ನನಗೆ ಮತ್ತೆ ಆ ಒಂದು ಲೆವೆಲಲ್ಲಿ ಅದನ್ನು ಪರ್ಫಾರ್ಮ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಕೀಪ್ ಮೈ ಆಪ್ಷನ್ಸ್ ಓಪನ್ ಅಂತ ನನಗಿದ್ದಿದ್ದು. ಅನ್ನ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ವೆರಿ ವೆರಿ ಇಂಡೆಪ್ಟೆಡ್ ಟು ಕಿರುತೆರೆ. ಅದಿಲ್ಲದೆ ಆದರೆ ನಾನಿಲ್ಲ. ನನಗೂ ಶಾಕ್ ಆಗುತ್ತೆ, ಬಿಕಾಸ್ ನಾನು ಟಚ್ಚಲ್ಲಿ ಇದ್ದವನು. ಒಂದು ಮೊಮೆಂಟಲ್ಲಿ ಅಜಯ್ ರಾಜ್ ಕರ್ನಾಟಕದಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ ಇಲ್ಲಿ ಗುರ್ತಿಸೋದಕ್ಕೆ ನಾವು ಅದನ್ನು ಅಲ್ಲಿ ಹಿಂದೆ ಬಿದ್ದಿದ್ದೀವೋ ಅಥವಾ ಬೇರೆ ಪ್ಯಾರಾಮೀಟರ್ಸಲ್ಲಿ ಪ್ರೊಡ್ಯೂಸರ್ಸು ಅಥವಾ ಡೈರೆಕ್ಟರ್ಸ್ ನೋಡ್ತೀಯಾರೋ ಐ ಆಮ್ ನಾಟ್ ಶ್ಯೂರ್ ಅಟ್ ಆಲ್. ಯಾವ ಪ್ಯಾರಾಮೀಟರ್ಸ್ ಅಂದರೆ ಅಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಹೈಟ್ ಆಗಲಿ, ವೆಯ್ಟ್ ಆಗಲಿ, ಭಾಷೆ ಆಗಲಿ ಏನೂ ಮ್ಯಾಟ್ರ್ ಆಗಲ್ಲ. ಇಫ್ ಯು ಆರ್ ಅ ಜೆನ್ಯೂನ್ ಟ್ಯಾಲೆಂಟ್, ಒಬ್ಬ ನಿಜವಾದ ಕಲಾವಿದ ಆಗಿದ್ದರೆ ಅಷ್ಟೇ ಸಾಕು. ಅಲ್ಲಿ ನಿಜವಾದ ಕಲಾವಿದ ಆಗಿದ್ದರೆ ಹೇಗಿತ್ತು ಚೆನ್ನೈ ಇಂಡಸ್ಟ್ರಿ? ತಮಿಳ್ನಾಡಿಗೆ ಹೋಗ್ತೀರಾ, ಚೆನ್ನೈಲಿ ಸೆಟ್ಲ್ ಆಗಿದ್ದೀರಾ. ಚೆನ್ನೈಲಿ ನಿಮ್ಮನ್ನು ಹೇಗೆ ರಿಸೀವ್ ಮಾಡ್ತಾರೆ? ನಾನು ಫಸ್ಟು ಸಿನಿಮಾ ಕೊರೆ ಒಂಡ್ರ ಮೇಲೆ ಅಂತ ಒಂದು ಸಿನಿಮಾ, ರೂಪಾರಾವ್ ಅವರು ಒಂದು ಸಿನಿಮಾ ಕೋ ಡೈರೆಕ್ಟ್ ಮಾಡ್ತಾರೆ. ಅಗೇನ್ ಐ ಹ್ಯಾವ್ ಟು ಯೂಸ್ ದಟ್ ವರ್ಡ್, ಪ್ಯಾರಾಡೈಮ್ ಶಿಫ್ಟ್ ಅಂತ. ಅದಕ್ಕೂ ಅಜಗಜಾಂತರ. ನಿಮ್ಮನ್ನು ಟ್ರೀಟ್ ಮಾಡಿದ್ದು ಸಿನಿಮಾ ಮಾಡೋ ಅವ್ರದ್ದು ಕರೆಕ್ಟ್. ಆ ಪ್ಯಾಷನ್ನು ಇಲ್ಲಿ ಕಡಿಮೆ ಅಂತ ಹೇಳ್ತಿಲ್ಲ ನಾನು, ಬಟ್ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಇಷ್ಟ ಆಯಿತು ಒಂದು. ಆಮೇಲೆ ನಾನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತೀನಿ, ಒಬ್ಬ ಕಮಿಡಿಯನ್ ಆಗಿ ಆ್ಯಕ್ಟ್ ಮಾಡ್ತೀನಿ, ವಿಲನ್ ಆಗಿ ಮಾಡ್ತೀನಿ, ಸೈಕೋ ಆಗಿ ಆ್ಯಕ್ಟ್ ಮಾಡ್ತೀನಿ. ಐ ಗೆಟ್ ಟು ಎಕ್ಸ್ಪ್ಲೋರ್ ಮೆನಿ ಕ್ಯಾರೆಕ್ಟರ್ಸ್. ಆದರೆ ಇಲ್ಲಿ ಹಾಗಾಗಲಿಲ್ಲ ಅನ್ಫಾರ್ಚುನೇಟ್ಲಿ, ಐ ಡೋಂಟ್ ನೋ. ಬಟ್ ನನಗೆ ಇಲ್ಲೇ ಮಾಡಬೇಕು ಅಂತ ಆಸೆ, ಇಲ್ಲೇ ಏನಾದರೂ ಮಾಡಬೇಕು ಅನ್ನೋದು ಆಸೆ. ಬಟ್ ಆ ದಾರಿಗಳು ಕಾಣಿಸ್ತಿಲ್ಲ ನನಗೆ. ಪ್ರಾಯಶಃ ಅದೇ ನಾನು ಹೇಳಿದಾಗೆ ಅವರ ಪ್ಯಾರಾಮೀಟರ್ಸ್ಗೆ ನಾನು ಸೆಟ್ ಆಗ್ತಿಲ್ವೋ ಅಥವಾ ನಾನು ಆ ಒಂದು ಮಟ್ಟದಲ್ಲಿ ಇಲ್ವೋ, ಐ ಡೋಂಟ್ ನೋ. ಆದರೂ ಒಂದು ಸಣ್ಣ ಕಿಂಡಿ ಇಟ್ಕೊಂಡಿದ್ದೀರಿ. ಖಂಡಿತ. ಅಲ್ಲ, ಒಂದು ತಿಂಗಳ 1 ವಾರ ಬೆಂಗಳೂರಲ್ಲಿ ಇರ್ತಾರೆ ಅಜಯ್, ಆ್ಯಂಡ್ ಬೆಂಗಳೂರಲ್ಲಿ ಸೀರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಬಿಟ್ಟು ಇನ್ನು 3 ವಾರ ಚೆನ್ನೈ ಮತ್ತು ಮುಂಬೈ. ಹೌದು, ಎರಡರಲ್ಲೂ ಇರ್ತೀನಿ. ಐ ಶಟಲ್ ಬಿಟ್ವೀನ್ ಚೆನ್ನೈ, ಮುಂಬೈ ಆ್ಯಂಡ್ ಬ್ಯಾಂಗ್ಳೂರು. ಅದು ಕನ್ನಡದಲ್ಲಿ ಯಾವ ಸೀರಿಯಲ್ ಈಗ? ಲಕ್ಷ್ಮೀ ನಿವಾಸ ಅಂತ. ನಿಮ್ಮ ಹೆಸರು ಪಾತ್ರನೇ ನಾನು ಮಾಡ್ತಾ ಇದ್ದೀನಿ, ಹರೀಶ್ ಅಂತ. ಹೇಳಿ ಅವರು. ಹರೀಶ್ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ. ಅದು ಇಂಪ್ಯಾಕ್ಟ್ ಎಲ್ಲರೂ ಇಷ್ಟಪಡೋದು. ಡೆಫಿನೆಟ್ಲಿ ತುಂಬ ಇಷ್ಟಪಡ್ತಿದ್ದಾರೆ. ಬಹಳ ಸೀರಿಯಲ್ ಹಂಗೆ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದು ಜನ ಕೊಡ್ತಿರೋ ಪ್ರೀತಿ. ಅದಕ್ಕಾಗಿ 7 ದಿನ ಬೆಂಗಳೂರು. ಡೆಫಿನೆಟ್ಲಿ ಅದು ಮುಗಿದ್ರೆ ಟಕ್ ಅಲ್ಲಿ ಕಟ್ ಮಾಡಿದ್ರೆ, ಬಿಕಾಸ್ ಅಲ್ಲಿ ಜಾಸ್ತಿ ಇನ್ನೂ ಕಂಟಿನ್ಯೂಸ್ ನಡೀತಾ ಇದೆ. ಕಂಟಿನ್ಯೂಸ್ಗಿಂತ ಹೆಚ್ಚಾಗಿ ಬೇರೆ ಬೇರೆ ಪಾತ್ರಗಳು, ವಿವಿಧವಾದ ಪಾತ್ರಗಳನ್ನ ನಾನು ಆಯ್ಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬ ರಂಗಭೂಮಿ ಅಂದರೆ ಬೇಸಿಕ್ಲಿ ಕಲಾವಿದ, ರಂಗಭೂಮಿ ಆಗಿರ್ಬೋದು, ಬೇರೆ ಆಯಾಮದಿಂದ ಬಂದಿರತಕ್ಕಂತಹ ಕಲಾವಿದ ಆಗಿರ್ಬೋದು, ಅವರ ಮನಸ್ಥಿತಿ ಏನಿರುತ್ತೆ, ಬೇರೆ ಬೇರೆ ಪಾತ್ರಗಳು ಮಾಡಿ ಬೇರೆ ಬೇರೆ ಥರದಲ್ಲಿ ನಾವು ಗುರುತಿಸ್ಕೋಬೇಕು ಅನ್ನೋದಿರುತ್ತೆ ಅವ್ರಿಗೆ, ಎಲ್ಲ ಕಲಾವಿದರುಗಳು, ಮೋಸ್ಟ್ ಆಫ್ ದೆಮ್. ಸೊ ಹಾಗಾಗಿ ವಿ ಗೆಟ್ ಟು ವೇರ್ ಮೆನಿ ಹ್ಯಾಟ್ಸ್ ಆಸ್ ಆ್ಯಕ್ಟರ್ಸ್. ಹಿತ್ತಲ ಗಿಡ ಬದ್ದಲ್ಲವ. ಸೊ ದಟ್ಸ್ ದ ರೀಸನ್. ಅಂದರೆ ನಾನೊಬ್ಬ ಸೈಕೋ ಆಗಿರ್ತೀನಿ, ನಾನೊಬ್ಬ ಡಾಕ್ಟರ್ ಆಗಿರ್ತೀನಿ, ಪೊಲೀಸ್ ಆಫೀಸರ್ ಆಗಿರ್ತೀನಿ, ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿರ್ತೀನಿ, ಏನೋ ಒಂದು ಆಗಿರ್ತೀನಿ. ನಿಜವಾದ ಜೀವನದಲ್ಲಿ ಆಗದೆ ಇರೋದೆಲ್ಲ ಆಗಿರ್ತೀನಿ. ರೇಪಿಸ್ಟ್ ಆಗಿರ್ತೀನಿ. ಅಂದರೆ ಅದನ್ನು ಕಂಡಮ್ ಮಾಡೋದಾಗಲಿ, ಡಿಮೀನ್ ಮಾಡೋದಾಗಲಿ ಒಂದು ಪಾತ್ರ. ಇಲ್ಲ, ನಾನು ಅದನ್ನೇ ಕಟ್ ಮಾಡಾಕ್ತೀನಿ. ನಾನು ಸೈಕೋ ಆಗಿರ್ತೀನಿ, ರೇಪಿಸ್ಟ್ ಆಗಿರ್ತೀನಿ, ಹಾಕ್ಬಿಡೋದು. ಅದು ದಟ್ಸ್ ಎ ಸ್ಯಾಟಿಸ್ಫ್ಯಾಕ್ಷನ್ ಐ ಗೆಟ್. ಅಂದರೆ ನಿಮ್ಮನ್ನು ಆ ಥರ ಪಾತ್ರದಲ್ಲಿ ನೋಡಿದಾಗ ಹೊರಗಡೆ ಇರೋರು ಯಾರೋ ಬಂದು ನಿಮ್ಗೆ ಬೈದ್ರೆ ಡೆಫಿನೆಟ್ಲಿ ಅವಾಗ ಖುಷಿ ಆಗ್ಬಿಡುತ್ತೆ, ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ. ಈಗಲೇ ಇವಾಗ ಹರೀಶನ್ ಪಾತ್ರ ಮಾಡ್ತಾ ಇದ್ದೀನಿ. ಏನ್ರಿ ನೀವು ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಒಂದೊಂದು ಸಿಗರೇಟು ಬೈಟು ಹೊಡ್ಕೊಂಡು ಅದೇನು ಮಾಡ್ತೀರೋ, ನಿಮ್ಮಂಥ ಮಕ್ಕಳಿದ್ರೆ ಅಷ್ಟೇ ತಿರುಪ್ತಿಗೆ ಹೋಗೋದೇ ಬೇಡ, ಇಲ್ಲೇ ಹಾಕ್ಬಿಡ್ತೀರಾ. ದಿಸ್ ಈಸ್ ದಿ ಇಂಪ್ಯಾಕ್ಟ್. ಸೊ ಆ ಥರ ಪಾತ್ರಗಳು ಹೇಳಿದ್ದು. ಈ ಥರ ಪಾತ್ರಕ್ಕೋಸ್ಕರ ತುಡಿತಿರುವಂಥ ತುಂಬ ಮನಸ್ಸುಗಳಿರ್ಬೋದು. ಅಂದರೆ ಇಲ್ಲ ಆ ಥರ
ಅದೇನಪ್ಪ ಅದು? ಅಥವಾ ಡೈರೆಕ್ಷನ್ ಮಾಡೋರಾಗ್ಲಿ ಆ ಥರದ್ದು ನೋಡಲ್ವಾ? ಆ ಥರಕ್ಕೆ ಇವರು ಕೂಡ ವೆರಿ ಅನ್ಫಾರ್ಚುನೇಟ್ ಅನ್ಸುತ್ತೆ ನನಗೆ, ವೆರಿ ಅನ್ಫಾರ್ಚುನೇಟ್ ಅನ್ಸುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡ್ತಾರೆ, ಹಾಂ, ಎಲ್ಲ ಕಡೆನೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಗೈನ್ ಆ ಪಾತ್ರಕ್ಕೆ ಸೂಟ್ ಆಗಬೇಕಾಗಿರ್ತಕ್ಕಂಥ ಪಾತ್ರಧಾರಿಗಳನ್ನು ಅವ್ರು ಚೂಸ್ ಮಾಡಬೇಕಾಗಿರೋದು ಅವ್ರ ಧರ್ಮ. ಆ್ಯಂಡ್ ಸಿನಿಮಾಗೋಸ್ಕರ, ಅವ್ರಿಗೋಸ್ಕರ ಅಲ್ಲ, ಆಡಿಯನ್ಸ್ಗೋಸ್ಕರ ಅಲ್ಲ, ಸಿನಿಮಾಗೋಸ್ಕರ. ಸೊ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಆ್ಯಕ್ಟರ್, ನಿರ್ದೇಶಕ, ಹಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಕರೆಕ್ಟ್. ಸೊ ಅವನೇನು ಹೇಳ್ತಾನೆ ಅದನ್ನು ಒಬ್ಬ ನಟ ಫಸ್ಟು ಅದನ್ನು ಒಳಗೆ ತೊಗೊಂಡು ಇದೇ ಮಾಡಬೇಕಾಗಿರೋದು ಅಂತ ಅವನು ಫಸ್ಟು ಅದನ್ನು ಪರಕಾಯ ಪ್ರವೇಶ ಮಂದಟ್ಟು ಮಾಡಿಕೊಂಡು ಅವನು ಅದನ್ನು ತಲುಪಿಸ್ಬೇಕು ಆಡಿಯನ್ಸ್ಗೆ, ಪ್ರೇಕ್ಷಕನಿಗೆ. ಸೊ ದಿಸ್ ಇಸ್ ದಿ ಬೇಸಿಕ್ ಫಂಡ ಒಬ್ಬ ನಟಂದು. ಹಿಂದಿಲಿ ಒಂದು ನೆಟ್ಫ್ಲಿಕ್ಸ್ ಒಂದು ಸೀರೀಸ್ ಮಾಡಬೇಕಾಗಿದೆ, ಆನ್ಗೋಯಿಂಗ್ ಪ್ರೋಸೆಸ್ ಅದು. ಸಾಗರ, ಅದು ಹಿಂದಿ ಇಂಡಸ್ಟ್ರಿ, ಬಾಲಿವುಡ್ ಇಸ್ ಸಾಗರ. ಅಲ್ಲಿ ನಾವು ಇನ್ನೂ ಯಾವುದದು ಮರಳಿನ ಕಣ. ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಬಿಗಿನಿಂಗ್ ಸ್ಟೇಜಿಂದ ನನ್ನನ್ನು ನಂಜುಂಡ ನೋಡಿದ್ದುಂಟು, ಅಜಯ್ ರಾಜ್ ನೋಡಿದ್ದುಂಟು, ಅಜಯ್ನ ನಾನು ನೋಡಿದ್ದುಂಟು. ಹಾಗೆ ನನಗನ್ಸೋ ಭಾವನೆ ಏನು ಅಂದರೆ, ಇನ್ನೆಲ್ಲೋ ಎಲಿವೇಶನ್ ಸಿಕ್ಕಿ ಇನ್ನೆಲ್ಲೋ ಬೆಳಿಬೇಕಾಗಿತ್ತು, ಆಗಬೇಕಾಗಿತ್ತಲ್ವಾ ಅಂತ ಅನಿಸುತ್ತೆ ನನಗೆ, ವೈಯಕ್ತಿಕವಾಗಿ ಅನಿಸುತ್ತೆ ಜನರಲ್ಲಿ. ಬಟ್ ನಿಮ್ಮೊಳಗೂ ಅದು ಕಾಡಿದೆಯಾ? ಖಂಡಿತ ಖಂಡಿತ. ಅಂದರೆ ಅಷ್ಟಾಗಿ ಅವಕಾಶಗಳು ಅದ್ಯಾಕೆ ಅರುಣು, ಮೇ ಬಿ ನನ್ನಲ್ಲೇ ಏನೋ ಕೊರತೆ ಇರ್ಬೋದು, ನಾನು ಆ ಒಂದು ಪಾತ್ರಕ್ಕೆ ಸರಿ ಹೋಗದೆ ಇರಬಹುದು, ಅದು ನಿರ್ದೇಶಕನಿಗೆ ಇವ್ರು ಮಾಡಲ್ಲ ಅನ್ನೋದೊಂದು ತಲೆಗೆ ಬಂದಿರಬಹುದು. ಐ ಡೋಂಟ್ ನೋ, ಸಾಕಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ ಅದಕ್ಕೆ. ಎಲ್ಲೂ ನಿಮ್ಮ ಬಗ್ಗೆ ರೂಮರ್ ಕೇಳೇ ಇಲ್ಲಪ್ಪ ನಾನೇನು. ಚೆನ್ನಾಗಿ ಹೇಳಿದ್ರಿ ಇದು. ಅಲ್ಲ, ಆ ಥರದ್ದು ಏನಾದ್ರು ಇದ್ದರೆ ರೂಮರ್ ಓಡಾಡಬೇಕಾಗಿತ್ತಲ್ಲ, ಅಥವಾ ಗಾಸಿಪ್ಪು ಎಲ್ಲೂ ಸಿಗಾಕಂಡೇ ಇಲ್ವಲ್ಲ? ಅಲ್ಲ, ಅಂಥದ್ದು ಏನು ಅಲ್ಲ, ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಸ್ವಾಮಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅಷ್ಟೇ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಅಲ್ಲ, ಆ ಥರದ್ದು ಏನೂ ಇಲ್ವಲ್ಲ. ಸೊ ಯು ಶುಡ್ ಗೆಟ್ ಎ ಬಂಡಲ್ ಆಫ್ ಚಾನ್ಸಸ್ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಆವಾಗಲೇ ಒಂದು ಮಾತು ಹೇಳಿದೆ ನಿಮ್ಗೆ, ಎಲ್ಲ ಸರಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್ ಅಂತಾರೆ. ಅದ್ರ ಜೊತೆಗೆ ಒಂದು ಕಾಳಿನಷ್ಟು ಲಕ್ ಬೇಕಾಗಬಹುದೇನೋ. ಅದೃಷ್ಟ ಮ್ಯಾಟರ್ಸ್. ಐ ಬಿಲೀವ್. ಸೊ ಮೋಸ್ಟ್ಲಿ ಇನ್ಮೇಲೆ ಆದರೂ ನಿಮ್ಮ ಚಾನಲ್ ಮೂಲಕ ಆದರೂ ಒಂದು ಸಣ್ಣದೊಂದು ಕುಲಾಯಿಸ್ಲಿ ಅನ್ನೋದು. ಅಲ್ಲ, ನಾನು ಯಾವಾಗಲೂ ತಮಾಷೆ ಮಾಡ್ತೀನಿ. ಈಗ 7 ದಿನ ಇಲ್ಲಿ ಕಾಲಿಡ್ತಾರೆ, ಇನ್ನೊಂದು 15 ದಿನ ಅಲ್ಲಿ ಕಾಲಿಟ್ಟಿರ್ತಾರೆ ಚೆನ್ನೈಲಿ, ಇನ್ನೊಂದು 7 ದಿನ ಬಾಂಬೆಲಿ ಕಾಲಿಟ್ಟಿರ್ತಾರೆ. ನಾನು ಯಾವಾಗಲೂ ತಮಾಷೆ ಮಾಡೋದು, ಈ ದಿನದ 24 ಗಂಟೆಲಿ ಭಗವಂತ ಸಪ್ರೇಟಾಗಿ ಎಕ್ಸ್ಟ್ರಾ ಟೈಮ್ ಏನಾದ್ರು ಕೊಡ್ತಾರೆ ಇವ್ರಿಗೆ ಅಂತ. ಇಲ್ಲ, ಕನ್ನಡ ಮಣ್ಣಲ್ಲಿ ಬೆಳೆದ ಮೇಲೆ, ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ಮೇಲೆ ಕನ್ನಡದ ಮನಸ್ಸು ಇದ್ದೇ ಇರುತ್ತೆ, ಸಾಯಲ್ಲ, ಅದು ಯಾವಾಗಲೂ ಜೀವಂತವಾಗಿರುತ್ತೆ. ಸೊ ಒಂದು ಅಪರ್ಚುನಿಟಿಗೆ ಹುಡುಕ್ತಾ ಇದೀವಿ ಅಷ್ಟೇ, ಏನೋ ಒಂದು ಮಾಡಬೇಕು, ಇಲ್ಲೇ ಏನೋ ಒಂದು ಮಾಡಬೇಕು. ಸೊ ಒಂದು ಮನಸ್ಸಿನ ಮೂಲೆಯಲ್ಲಿ ಅಂತೀವಲ್ಲ ನಾವು, ಕಾರ್ನರ್ ಆಫ್ ದಿ ಮೈಂಡಲ್ಲಿ ಏನೋ ಮತ್ತಿಲ್ಲೇನೋ ನನಗೊಂದು ಆಶಾಭಾವನೆ ಇದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ. ಹೌದಾ? ಎವ್ರಿ ಟೈಮ್, ಈಚ್ ಆ್ಯಂಡ್ ಎವ್ರಿ ಟೈಮ್ ನೋಡೋ ಮನಸ್ಸುಗಳಿರ್ಬೇಕಷ್ಟೆ, ಕಂಡು ಹಿಡಿಯೋ ಮನಸ್ಸುಗಳಿರಬೇಕು, ಗುರ್ತು ಹಿಡಿಯೋ ಮನಸ್ಸುಗಳಿರಬೇಕು. ಬಟ್ ನಂಗೆ ಅನ್ಸೋದು, ತೆರೆಯ ಮುಂದ್ಗಡೆ ಎಷ್ಟು ಸ್ಟ್ರಾಂಗು ಅಜಯ್ ರಾಜ್, ತೆರೆಯ ಹಿಂದೆನೂ ಕೂಡ ಅಷ್ಟೇ ಸ್ಟ್ರಾಂಗು. ಬಿಕಾಸ್ ಟೆಕ್ನಿಕಲ್ ವೈಸು, ಪಿಕ್ಚರೈಸೇಷನ್ ಮಾಡೋ ವೈಸು, ಅಂದರೆ ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಅದಕ್ಕೆ ಜಾಸ್ತಿ ಮುಂದಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ಐ ಟ್ರೈಡ್ ಬೇಸಿಕ್ಲಿ. ಒಂದ್ಸಲ ಟ್ರೈ ಮಾಡಿದೆ. ನಮ್ಮ GS ಭಾಸ್ಕರ್ ಸರ್ ಅಂತಿದ್ದಾರೆ, ಸಿನಿಮಾಟೋಗ್ರಫರ್, ಅವರು ನಾಗಮಂಡಲ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದಾರೆ. GS ಭಾಸ್ಕರ್ ಅವರು ಮುಕ್ತಾ ಸೀರಿಯಲ್ಗೆ ಅವರೇ ಟೈಟಲ್ ಕಾರ್ಡ್ ಶೂಟ್ ಮಾಡಿದವರು. ಫ್ಯಾಬ್ಯುಲಸ್ ಟೆಕ್ನಿಷಿಯನ್. ಅವ್ರ ತಾಯಿಗೆ ನಾನು ಕಂಡ್ರೆ ಭಾಳ ಪ್ರೀತಿ. ಮುಕ್ತಾ ನೋಡಿ, ಶಿ ವಾಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಮೈನ್. ಅವರಿಲ್ಲ, ಈಗ ತೀರ್ಕೊಂಡ್ಬಿಟ್ರು. ಸೊ GS ಭಾಸ್ಕರ್ ಸರ್ ಜೊತೆ ನಾನು, ಅಂದರೆ ಅವ್ರ ತಾಯಿ ತೀರ್ಕೊಂಡ್ರು, GS ಭಾಸ್ಕರ್ ಸರ್ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಿದ್ದೀನಿ ನೋಡಿ. ಹಿ ವಾಸ್ ಸೋ ಸಪೋರ್ಟಿವ್. ಹೇಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ಹೇಳ್ಕೊಟ್ರು ಅವರು. ಹೌದಾ? ಎಲ್ಲ ಹೇಳ್ಕೊಟ್ರು. ಬೀಯಿಂಗ್ ಎ ಕ್ಯಾಮ್ರಾ, ಇದು ಹಿಂಗಿದ್ರೆ ಚೆನ್ನಾಗಿರ್ಬೋದೇನೋ ನೋಡಿ, ಅಂದರೆ ಹೀಗೆ ಮಾಡಿರಿ ಚೆನ್ನಾಗಿರುತ್ತೆ ಅಲ್ಲ, ಅಜಯ್ ಇದು ನೋಡಿ, ಇದು ನನಗೇನೋ ಈಗ ಅನ್ನಿಸ್ತಾ ಇದೆ, ಇಟ್ಸ್ ಅಪ್ ಟು ಯು ಅಂತ ಒಂದು ಪೊಲೈಟ್ ಸಜೆಷನ್. ಇಟ್ಸ್ ಅ ಗ್ರೇಟ್ ಕ್ಯಾಮ್ರಾಮನ್. ಆಯಪ್ಪ, ಕಮೆಂಡ್ ಮಾಡ್ಬೋದು ಬೇಕಾರೆ. ಗ್ರೇಟ್ ಕ್ಯಾಮ್ರಾಮನ್, ಗ್ರೇಟೆಸ್ಟ್ ಟೆಕ್ನಿಷಿಯನ್ ನಮ್ಮ ಕನ್ನಡ ಇಂಡಸ್ಟ್ರಿ. ಅಗ್ರಿ. ಕಿರೀಟ ಅವರು ನ್ಯಾಷನಲ್ ಅವಾರ್ಡ್ ಸೀರಿಯಸ್ಲಿ.
ಸೊ ಬಟ್ ಅದಾದಮೇಲೆ ನಾನು ಅದನ್ನು ಫುಟೇಜ್ನ ನಾನು ಅವಲೋಕಿಸಿದಾಗ ಐ ಥಾಟ್ ಓಕೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಆಸ್ ಆಫ್ ನೌ. ವೈ ಅಜಯ್ ರಾಜ್ ಇಷ್ಟ ಆಗ್ತಾರೆ ನಮಗೆ ಅಂದರೆ ಈ ಕಾರಣಗಳಿಗೆ. ಬಿದ್ದಿರೋರು ಯಾರೂ ಹೆಸರು ಹೇಳಿಲ್ಲ ನಾವು, ಬೇಡ, ಬಟ್ ಆದರೆ ಈಸ್ ಡೂಯಿಂಗ್ ಇಟ್ ಆ್ಯಕ್ಚುಲಿ. ಅದು ತುಂಬ ಇಂಪಾರ್ಟೆಂಟ್ ಅಜಯ್. ಅಲ್ಲ, ನಾನು ಹೇಳ್ಕೊಳ್ಳೋದೇನಿಲ್ಲ ಅದರಲ್ಲಿ. ವಿಚಾರ ಏನು ಅಂದರೆ, ನಾವು ಯಾವಾಗಲೂ ಬಿದ್ದಿರ್ತೀವಿ, ಯಾರೋ ನಮ್ಮನ್ನು ಎತ್ತಿರ್ತಾರೆ, ಅಥವಾ ಏನೋ ಒಂದು ಸಪೋರ್ಟ್ ಮಾಡಿರ್ತಾರೆ, ಅಥವಾ ಏನೋ ಒಂದು ದಾರಿ ತೋರಿಸಿರ್ತಾರೆ. ಇಟ್ಸ್ ಎ ಸರ್ಕಲ್. ವಾಟ್ ಗೋಸ್ ಅರೌಂಡ್ ಡೆಫಿನೆಟ್ಲಿ ಕಮ್ಸ್ ಅರೌಂಡ್. ನಾವು ಸಕ್ಸಸ್ಗೋಸ್ಕರ ಒದ್ದಾಡ್ತಿರ್ತೀವಿ ಎಲ್ಲರೂ ನಮ್ಮ ಪ್ರೊಫೆಷನ್ಸ್ಗಳಲ್ಲಿ. ಒಬ್ಬ ಕಲಾವಿದನ ಸಕ್ಸಸ್ ಏನು ಅಜಯ್ ನಿಮ್ಮ ಪ್ರಕಾರ? ಜನರ ಮನಸ್ಸಲ್ಲಿ ಉಳ್ಕೊಳ್ಳೋದು, ಅದೇ ಸಕ್ಸಸ್ ಫಾರ್ ಶ್ಯೂರ್. ಒಬ್ಬ ಆ್ಯಕ್ಟರ್, ಒಬ್ಬ ಕಲಾವಿದನ ಸಾಧನೆ ಏನು ಅಂದರೆ ಪ್ರೇಕ್ಷಕ ಮಹಾಪ್ರಭುಗಳ ಸ್ಮರಣ ಪಟಲದಲ್ಲಿ ಉಳ್ಕೊಳ್ಳೋದು. ಇನ್ನೂ ಹಸಿವಿದೆ ಅಜಯ್ ರಾಜ್ಗೆ? ತುಂಬ ಹಸಿವಾಗ್ತಿದೆ ಈಗಲೂ ಅಷ್ಟೇ. ಹಸಿವು ಎಷ್ಟಿದೆ ಅಂದರೆ 4 ದಿವಸಕ್ಕಾಗುವಷ್ಟು ತಿನ್ನಬೇಕು ಅನ್ನೋಷ್ಟಿದೆ. ಯಾರಾದರೂ ಬಡಿಸ್ಬೇಕು ಅಷ್ಟೇ. ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ದೀವಿ. ನೀವೇ ಅಡುಗೆ ಮಾಡಬೇಕು ಅಂತ ಯೋಚನೆ ಇದೆಯಾ? ಅಡುಗೆ ಮಾಡೋದು ಭಾಳ ಕಷ್ಟದ ಕೆಲಸ ರೀ, ತುಂಬ ಕಷ್ಟದ ಕೆಲಸ. ಅಡುಗೆ ಮಾಡಿಬಿಡ್ಬೋದು, ತಿನ್ಸೋದಿದೆಯಲ್ಲ ಭಾಳ ಅಯ್ಯೋಯ್ಯೋ, ಮೂಗಿಡ್ದು ಬಾಯಿ ತೆಗೆದು ತುರ್ಕಿ. ಇಷ್ಟ ಆದರೆ ತಿಂದೇ ತಿಂತಾರೆ. ಪಾಯಿಂಟ್. ಇಷ್ಟ ಆದರೆ ತಿಂದೇ ತಿಂತಾರೆ, ಬಿಡಲ್ಲ. ಮತ್ತು ಯಾವುದನ್ನ ಯಾವ ಟೈಮಲ್ಲಿ ಬಡಿಸ್ಬೇಕು ಎಕ್ಸಾಕ್ಟ್ಲಿ, ಅದು ನಮಗೆ ಗೊತ್ತಿರಬೇಕು. ಅವ್ರಿಗೆ ಹಸಿವಿದೆಯಾ ಇಲ್ವಾ ಅನ್ನೋ ತಿಳ್ಕೊಬೇಕು. ಸುಮ್ಮನೆ ತುರುಕ್ತಾ ಇದ್ರೆ ಆಗಲ್ಲ, ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಹೇಗಿದೆ ಇಂಡಸ್ಟ್ರಿ ಈಗ ನಿಮ್ಮ ದೃಷ್ಟಿಕೋನದಲ್ಲಿ? ಇಟ್ ವಿಲ್ ಡೆಫಿನೆಟ್ಲಿ ರೈಸ್ ಆ್ಯಸ್ ಅ ಫೀನಿಕ್ಸ್ ಫಾರ್ ಶ್ಯೂರ್. ಎಲ್ಲ ಇಂಡಸ್ಟ್ರಿನೂ ಅದೇ ಫೇಸಲ್ಲಿ ಹೋಗ್ತಿರೋದ್ರಿಂದ ಇದು ಸ್ವಲ್ಪ ಇನ್ನು ಅದೇ ನಾನು ಹೇಳಿದಾಗಲೇ ಸ್ಟ್ರಗ್ಲಿಂಗ್ ಟೈಮ್ಸ್ ಫಾರ್ ಶ್ಯೂರ್. ಓವರ್ಕಮ್ ಆಗಬೇಕು. ಡೆಫಿನೆಟ್ಲಿ ಹಾಗೇ ಆಗುತ್ತೆ. ಇಟ್ ಹ್ಯಾಸ್ ಟು ಕಮ್. ಸರ್ಕಲ್ ಇದು. ವಾಟ್ ಗೋಸ್ ಅಪ್ ಹ್ಯಾಸ್ ಟು ಕಮ್.